ವಿಜಯನಗರದಲ್ಲಿ ಕುಡಿಯುವ ನೀರಿಗಾಗಿ ಹೈ ಡ್ರಾಮವೇ ನಡೆದಿರುವ ಘಟನೆ ನಡೆದಿದೆ. ಭಾರಿ ಹೈ ಡ್ರಾಮಾ ನಡೆದಿದೆ. ಅದು ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಹೊಸಪೇಟೆಯ ಚಿತ್ತವಾಡಿಗೆಯಲ್ಲಿ ನಡೆದಿರುವಂಥ ಘಟನೆ ಇದು. ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಗಲಾಟೆ ನಡೆದಿದೆ. ಟ್ಯಾಂಕರ್ಗಳಿಗೆ ನೀರು ಸರಬರಾಜು ಮಾಡುವ ವಿಚಾರಕ್ಕೆ ಗದ್ದಲ ಕೂಡ ಸೃಷ್ಟಿಯಾಗಿತ್ತು. ಮಾಜಿ ಸಚಿವ ಆನಂದ್ ಸಿಂಗ್ ಸೇರಿದಂತೆ ಅವರಿಗೆ ಸೇರಿದ ಟ್ಯಾಂಕರ್ಗಳಂತ ಹೇಳಲಾಗ್ತದೆ. ಖಾಸಗಿ ಟ್ಯಾಂಕರ್ಗಳಿಗೆ ನೀರು ಬಿಡಲು ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಡು ರಸ್ತೆಯಲ್ಲಿ ಧರಣಿ ಕುಳಿತಂತಹ ಆನಂದ್ ಸಿಂಗ್ ಖಾಸಗಿ ಟ್ಯಾಂಕರ್ಗಳಿಗೆ ನೀರು ಬಿಡಲು ಆಗಲ್ಲ. ಆನಂದ್ ಸಿಂಗ್ಗೆ ಗದರಿಸಿದ ಹಾಲಿ ಶಾಸಕ. ಫೋನ್ನಲ್ಲಿ ಗದರಿದ ಶಾಸಕ ಗವಿಯಪ್ಪ ಆನಂದ್ ಸಿಂಗ್ಗೆ ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತೇಳಿ ಗದರಿದ್ದಾರೆ. ಖಾಸಗಿ ಟ್ಯಾಂಕರ್ಗಳಿಗೆ ನೀರು ಬಿಡಲು ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಫೋನಲ್ಲಿ ಗದರಿದ್ರು ಅಂತೇಳಿ ಈಗ ಅಲ್ಲಿ ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ನಿಮಗೆ ದೃಶ್ಯಾವಳಿ. ಕಾನೂನು ಅವೆಲ್ಲ ವಿಚಾರಗಳು ಮಾತಾಡೋದಾದ್ರೆ ನಾನು ಮಾಡ್ತೀನಿ. ನೀರಿನ ಸಮಸ್ಯೆ ಇಡೀ ತಾಲೂಕಿನಲ್ಲಿ ವಾರ್ಡ್ಗಳಲ್ಲಿ ನೀವು ಪಾಯಿಂಟ್ ಔಟ್ ಮಾಡಿ ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ ಸಮಸ್ಯೆ ನಾನು ಮಾಡ್ತೀನಿ. ನೀರಿನ ಸಮಸ್ಯೆ ಇಡೀ ತಾಲೂಕಿನಲ್ಲಿ ವಾರ್ಡ್ಗಳಲ್ಲಿ ನೀವು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ನಾವು ವಾರ್ಡ್ ಯಾವ್ದು ಬರ್ರಿ ನಾವು ನೀವು ಇಬ್ಬರೇ ಹೋಗೋಣ ಸಮಸ್ಯೆ ನನ್ನ ತೋರಿಸ್ತೀನಿ. ಹಾಗಾಗಿ ನಾನು ಮಾಡ್ತೀನಿ. ನೀರಿನ ಸಮಸ್ಯೆ ಇಡೀ ತಾಲೂಕಿನಲ್ಲಿ ವಾರ್ಡ್ಗಳಲ್ಲಿ ನೀವು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ಇಲ್ಲ ನೀವು ನಮಗೆ ಹೇಳಬೇಕು. ಈಗ ನೀವು ಇಲ್ಲ ನೀವು ಸರ್ ನಮಗೆ ನೀವೇ ಮಾತಾಡ್ತಾ ಇದ್ದೀರಿ ಸರ್. ಇಷ್ಟು ಮಾತಾಡ್ತೀರ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ನೀವು 2 ನಿಮಿಷದಲ್ಲಿ ಇಟ್ಬಿಡ್ತೀರಿ ಅನ್ಕೊಂಡೆ ನಾನು. ಇಷ್ಟೊತ್ತು ನೀವು ಮಾತಾಡ್ತೀರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್, ನಾನು ಕಾಲು ಹಿಡಿಲ್ಲ ಸರ್. ನಿಮಗೆ ಕಾಲು ಮುಗಿದು ಕೇಳ್ಕೊಳ್ಳ ಅಲ್ಲ, ನಾನೇನು ಕೇಳ್ತಾ ಇಲ್ಲ. ನೀವು ದೊಡ್ಡವರು, ನನ್ನ ಕಾಲು ನೀವು ಯಾಕೆ ಮುಗಿತೀರಿ? ನಾನು ಮುಗಿತೀನಿ. ಅಣ್ಣನ ಸ್ಥಾನದಲ್ಲೇ ಇದ್ದೀರಿ ನೀವು. ಅಧಿಕಾರ ಐತೆ ಜನರಿಗೆ ಅನುಕೂಲ ಆಗಂತ ವಿಚಾರಕ್ಕೆ ನಾನು ಕೇಳ್ತಾ ಇರೋದು. ನನ್ನ ಮನೆಗೆಲ್ಲ ನಾನು ಸರ್ ಗವಿಯಪ್ಪ ಸರ್ ಪ್ಲೀಸ್, ನಾನು ಪ್ಲೀಸ್ ಹೇಳ್ತೀನಿ. ನೀವು ಈ ರೀತಿ ದ್ವೇಷದ ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಮತ್ತೆ ಹೌದು, ಮತ್ತೆ ನೀರು ಅಲ್ಲ ಸರ್. ನೀವು ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್. ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ. ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ನಾವೇನು ಬೇಡ ಅಂತ ಹೇಳಿದ್ವಿ. ಅಲ್ಲಲ್ಲ ನಿಮ್ಮ ಟ್ಯಾಂಕರ್ಗಳು ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಾಗ ನಾವು ಬೇಡ ಅಂತ ಹೇಳಿದ್ವಿ. ಬರ್ರಿ ಸರ್, ನಾನು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬರ್ರಿ. ಫೋಟೋಗಳು ತೋರಿಸ್ತೀನಿ ಬರ್ರಿ. ಮೊನ್ನೆ ಬಿಟ್ಟಿರಿ. ಮಹೇಶನ್ ಗಾಡಿಗೆ ಹಚ್ಚಿ ಕಳಿಸ್ತಿದ್ರಲ್ಲ, ನಾವೇನು ಬೇಡ ಅಂದ್ವಿ. ಅಲ್ಲಲ್ಲ ಸರ್, ನಾವು ದಣಿ ಅಲ್ಲ ಸರ್, ನೀವು ದಣಿಯವರು. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳಿಸಿದ್ರು ನಾವೇನು ಬೇಡ ಅಂದಿಲ್ಲ. ಬರ್ರಿ, ನಾನು ಪ್ರೂವ್ ಮಾಡ್ತೀನಿ ಬರ್ರಿ, ತೋರಿಸ್ತೀನಿ. ವಿಡಿಯೋಗಳು ಇದಾವ. ಆಯ್ತು ಹೇಳ್ರಿ ಬರ್ರಿ. ಅದು ಹಂಗಿದ್ರೆ ಟ್ಯಾಂಕರ್ ಬಿಡಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಕ್ಕೆ ಈ ಹೈಡ್ರಾಮಾ ಸೃಷ್ಟಿಯಾಗಿದ್ದು, ಏನು ಕಾರಣ? ನಾಗೇಂದ್ರ ಬಾಬು, ನಿಜಕ್ಕೂ ಕೂಡ ಹೊಸಪೇಟೆ ನಗರದಲ್ಲಿ ನೀರಿನ ಸಮಸ್ಯೆ ಇದೆ.
ಆ ಕುಡಿಯೋ ನೀರಿನ ಸಮಸ್ಯೆಗೆ ಇವತ್ತಿಗೂ ಕೂಡ ಏನು ಬೇಸಿಗೆಯಲ್ಲಿ ಏನು ವಾಟರ್ ಟ್ಯಾಂಕ್ ಅನ್ನ ಪೂರೈಕೆ ಮಾಡ್ಲಾಗ್ತಾ ಇತ್ತು ನೀರನ್ನ, ಆ ಮೂಲಕ ವಾಟರ್ ಟ್ಯಾಂಕ್ಗಳ ಮೂಲಕ ನೀರನ್ನ ಪೂರೈಕೆ ಮಾಡ್ಲಾಗ್ತದೆ ಬೇರೆ ಬೇರೆ ವಾರ್ಡ್ಗಳಿಗೆ ಕೂಡ. ಅದರಲ್ಲಿ ಕೆಲವು ಈ ನಗರಸಭೆಯ ಟ್ಯಾಂಕರ್ಗಳು ಸೇರಿದಂತೆ ಖಾಸಗಿ ಟ್ಯಾಂಕರ್ಗಳು ಕೂಡ ವಾಟರ್ ಸಪ್ಲೈಗೆ ಕಳಿಸಲಾಗ್ತದೆ. ಆದ್ರೆ ಇಲ್ಲಿ ಖಾಸಗಿ ವಾಟರ್ ಟ್ಯಾಂಕ್ಗಳಿಗೆ ಕೆಲವನ್ನ ಅಪ್ರೂವಲ್ ತಗೊಂಡಿದ್ದಾರೆ, ಕೆಲವ್ರನ್ನ ಅಪ್ರೂವಲ್ ತಗೊಂಡಿಲ್ಲ ಅಂತಕ್ಕಂಥ ಒಂದು ಆರೋಪ ಬರ್ತದೆ. ಅದರಲ್ಲಿ ಆನಂದ್ ಸಿಂಗ್ ಅವರ ವಾಟರ್ ಟ್ಯಾಂಕ್ ಕೂಡ ಇದಾವೆ. ಖಾಸಗಿ ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅವರ ವಾಟರ್ ಟ್ಯಾಂಕ್ ಕೂಡ ಇದಾವೆ. ಆ ಖಾಸಗಿ ವಾಟರ್ ಟ್ಯಾಂಕ್ ಗಳಿಗೆ ನಾವು ನೀರನ್ನು ತುಂಬಿಸೋದಿಲ್ಲ ಅಂತ ಹೇಳಿ ಆನಂದ್ ಸಿಂಗ್ ಅವರಿಗೆ ಕಮಿಷನರ್ ಅವರು ಹೇಳ್ತಾರೆ. ಅದಾದ ನಂತರ ಇಲ್ಲಿ ಇಷ್ಟು ದಿನ ಇಲ್ದಂತಹ ಈ ಒಂದು ವಿಚಾರ ಈಗ ಯಾಕೆ ಬಂತು ಅಂತೇಳಿ ಕೇಳಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಗವಿಯಪ್ಪನವ್ರು ನಮಗೆ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಗವಿಯಪ್ಪನವರಿಗೆ ನೇರವಾಗಿ ಆನಂದ್ ಸಿಂಗ್ ಅವರು ಫೋನ್ ಮಾಡ್ತಾರೆ. ಇಲ್ಲ, ಇದರಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳಿ ಬೇರೆ ಬೇರೆ ಮಾತುಗಳನ್ನು ಕೂಡ ಆಡ್ತಾರೆ. ನಾನೀಗ ಆಡಳಿತವನ್ನ ಮಾಡ್ತಾ ಇದ್ದೀನಿ, ನೀನು ಅಡ್ಡ ಬರಬೇಡ ಅಂತಕ್ಕಂಥ ಮಾತನ್ನ ಅವರಿಗೆ ಫೋನಲ್ಲಿ ಹೇಳ್ತಾರೆ ಗವಿಯಪ್ಪನವರು ಆನಂದ್ ಸಿಂಗ್ ಅವರಿಗೆ. ಹಾಗಾಗಿ ಏನು ನೀರನ್ನ ಬಿಡೋದೇ ಇಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಅವರು ಧರಣಿಯನ್ನ ಕೊಡ್ತಾರೆ. ಇಷ್ಟು ದಿನಗಳ ಕಾಲ ಇಲ್ಲಿದ್ದು ಈಗ ಯಾಕೆ ಈ ರೀತಿಯ ರಾಜಕಾರಣ ಯಾಕೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಅವರು ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲ ಸರ್, ನೀವು ದಣಿಯವರು. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳಿಸಿದ್ರು ನಾವೇನು ಬೇಡ ಅಂದಿಲ್ಲ. ಬರ್ರಿ, ನಾನು ಪ್ರೂವ್ ಮಾಡ್ತೀನಿ, ಬರ್ರಿ ತೋರಿಸ್ತೀನಿ, ವಿಡಿಯೋಗಳು ಇದಾವ.